ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 5ನೇ ಅಧ್ಯಾಯವಾದಂಥ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯ ಬಗ್ಗೆ ಇತಿಹಾಸ, ಆ ಕ್ರೀಡೆಯ ಒಂದು ಬೆಳವಣಿಗೆ, ಆ ಕ್ರೀಡೆಗೆ ಬೇಕಾಗುವಂಥ ಉಪಕರಣಗಳು, ಅಂಕಗಳ ಮತ್ತು ನಿಯಮಗಳ ಬಗ್ಗೆ, ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಮೊಟ್ಟ ಮೊದಲು ಇಂಗ್ಲೆಂಡ್ನಲ್ಲಿ ಈ ಒಂದು ಕ್ರೀಡೆಯನ್ನು ಕಂಡಿದ್ರು. ಇದಕ್ಕೆ ಬ್ಯಾಡ್ಮಿಂಟನ್ ಅಂತೆ ಯಾಕೆ ಹೆಸರು ಬಂತು? ಯಾರಿಗಾದ್ರೂ ಗೊತ್ತಿದೆ? ಬೇರೆ ಹೆಸರು ಇಡ್ಬೋದಿತ್ತು, ಬ್ಯಾಡ್ಮಿಂಟನ್ ಅಂತಾನೆ ಯಾಕೆ ಕರೆದ್ರು? ಏನು ಐಡಿಯಾ ಇಲ್ಲ. ಸೊ ಹೀಗೆ ಈ ಕ್ರೀಡೆಯು ಕೂಡ ಬಹಳ ಪ್ರಾಚೀನವಾದಂಥದ್ದು. ಸುಮಾರು 1893ರಲ್ಲಿ ಕ್ರೀಡೆಯನ್ನು ಹೇಗೆ ಭಾರತದಲ್ಲಿ ಖೋ ಖೋ, ಕಬಡ್ಡಿ, ನಮ್ಮ ದೇಶದಲ್ಲಿ ಅಪ್ಪಟ ಗ್ರಾಮೀಣ ಕ್ರೀಡೆಗಳಾಗಿರೋದಲ್ಲ, ಹಾಗೆ ಇಂಗ್ಲೆಂಡ್ನಲ್ಲಿ ಬ್ಯಾಡ್ಮಿಂಟನ್ ಬಹಳ ಪ್ರಾಚೀನವಾದಂಥ ಕ್ರೀಡೆ. ಸೊ 1893ರಿಂದಲೂ ಈ ಕ್ರೀಡೆಯನ್ನ ಆಡ್ತಾ ಇದ್ರು. ಸೊ ಈ ಕ್ರೀಡೆಗೆ ಬ್ಯಾಡ್ಮಿಂಟನ್ ಅಂತ ಯಾಕೆ ಹೆಸರು ಬಿತ್ತು ಅಂದ್ರೆ, ಸೊ ಇಂಗ್ಲೆಂಡ್ನಲ್ಲಿ ಡ್ಯೂಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಸೊ ಈ ವ್ಯಕ್ತಿಯ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಏನು ಕಾರ್ಯಕ್ರಮ ಇರುತ್ತೆ? ಸೊ ಅವನು ಮನೆಗೆ ಏನ್ ಮಾಡಿ ಹೆಸರಿಟ್ಟಿರ್ತಾರೆ ಅಂದ್ರೆ ಬ್ಯಾಡ್ಮಿಂಟನ್ ಹೌಸ್ ಅಂತ ಹೇಳಿರ್ತಾರೆ. ಅವನ ಮನೆಗೆ ಬ್ಯಾಡ್ಮಿಂಟನ್ ಹೌಸ್ ಅಂತೇಳಿ ಹೆಸರಿಟ್ಟಿರ್ತಾನೆ. ಮೊಟ್ಟ ಮೊದಲು ಈ ಕ್ರೀಡೆಯನ್ನ ಸೊ ಅವನ ಮನೆಯಲ್ಲಿ ಆಡಿದ್ರಿಂದ ಅದಕ್ಕೆ ಏನ್ ಬರ್ತಪ್ಪ ಅಂದ್ರೆ ಬ್ಯಾಡ್ಮಿಂಟನ್ ಅಂತ ಕರೆದ ಕ್ರೀಡೆ. ಸೊ ಹೀಗೆ ಆ ಒಂದು ಕ್ರೀಡೆಗೆ ಬ್ಯಾಡ್ಮಿಂಟನ್ ಅಂತ ಹೇಗೆ ಹೆಸರು ಬಂತಂದ್ರೆ, ಆ ವ್ಯಕ್ತಿಯ ಮನೆ ಬ್ಯಾಡ್ಮಿಂಟನ್ ಹೌಸ್ ಅಂತ ಬರೆದಿರ್ತಾರೆ. ಮೊಟ್ಟ ಮೊದಲು ಈ ಕ್ರೀಡೆಯನ್ನ ಅಲ್ಲಿ ಆಡಿದ್ರಿಂದ ಅವತ್ತಿನಿಂದ ಇವತ್ತಿಗೂ ಒಂದು ಕ್ರೀಡೆಗೆ ಬ್ಯಾಡ್ಮಿಂಟನ್ ಅಂತ ಹೇಳ್ತಾರೆ. ಸೊ ಈ ಬ್ಯಾಡ್ಮಿಂಟನ್ ಕ್ರೀಡೆ ಬಹಳ ಅದ್ದೂರಿಯಾದಂತ ಕ್ರೀಡೆ. ಸ್ವಲ್ಪ ಜಾಗದಲ್ಲಿ ಗೊತ್ತೈತಲ್ಲ, ಕಡಿಮೆ ಸ್ವಲ್ಪ ಅಂದ್ರೆ 2 ಬ್ಯಾಟು, 2 ಕಂಬ, 1 ನಟ್ಟು, 1 ಕಾಪ್ ಇವಿಷ್ಟು ಬಿಟ್ರೆ ಒಂದು ಕ್ರೀಡೆಯನ್ನ ನಾವು ಆಡ್ಬೋದು. ಸ್ವಲ್ಪ ಜಾಗ ಇದ್ರೆ ಸಾಕು. ಮತ್ತೆ ಅಷ್ಟೇ ಅಲ್ಲದೆ ಈ ಒಂದು ಕ್ರೀಡೆಯನ್ನ ಆಡೋದ್ರಿಂದ ನಮ್ಮ ದೇಹದ ಅವಯವಗಳು ದೇಹಕ್ಕೆ ಒಳ್ಳೆ ವ್ಯಾಯಾಮ ಆಗುತ್ತೆ. ನೀವೆಲ್ಲ ನೋಡ್ರಿ, ಈಗ ಅದರಲ್ಲಿ ಸಿಂಗಲ್ಸ್, ಡಬಲ್ಸ್, ಮಿಕ್ಸರ್ ಅಂತ ಬರುತ್ತೆ. ಒಂದೇಂದು ಸಿಂಗಲ್ಸ್ ಅಂದ್ರೆ ಒಬ್ಬೊಬ್ರೆ ಆಡೋದು, ಏನ ಅಂದ್ರೆ ಆ ಕಡೆ ಒಬ್ರು, ಈ ಕಡೆ ಒಬ್ರು. ಡಬಲ್ಸ್ ಅಂತ ಬರುತ್ತೆ. ಡಬಲ್ಸ್ ಅಂದ್ರೆ ಇಬ್ಬಿಬ್ಳರ್, ಆ ಕಡೆ ತಂಡದಲ್ಲಿ ಇದ್ದಾರೆ, ಈ ಕಡೆ ತಂಡದಲ್ಲಿ ಇಬ್ಳರ್. ಇನ್ನೊಂದು ಮಿಶ್ರ ಬರುತ್ತೆ ಅಥವಾ ಮಿಕ್ಸ್ ಅಂತಾರೆ. ಮಿಶ್ರ ಅಂದ್ರೆ ಒಬ್ಬ ಬಾಲಕ, ಒಬ್ಬ ಬಾಲಕಿ, ಮತ್ತೆ ಈ ಕಡೆ ತಂಡದಲ್ಲಿ ಒಬ್ಬ ಬಾಲಕ, ಒಬ್ಬ ಬಾಲಕಿ. ಈಗ 3 ಟೈಪ್ ಬರ್ತದೆ. ಸಿಂಗಲ್ ಅಂದ್ರೆ ಒಬ್ಬೊಬ್ಬರೇ ಆಡೋದು, ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು. ಡಬಲ್ಸ್ ಅಂದ್ರೆ ಆ ಕಡೆ ಇಬ್ಳರು, ಈ ಕಡೆ ಇಬ್ಳರು. ಹುಡುಗರು ಇರ್ಬೋದು, ಹುಡುಗಿಯರು ಇರ್ಬೋದು. ಹುಡುಗರು ಮ್ಯಾಚ್ ಇದ್ರೆ ಹುಡುಗರು ಆಡ್ತಾರೆ, ಹುಡುಗಿಯರ ಮ್ಯಾಚ್ ಇದ್ರೆ ಹುಡುಗಿಯರು ಆಡ್ತಾರೆ. ಇನ್ನು ಮಿಶ್ರ ಅಂದಾಗೆ ಒಬ್ಬ ಬಾಯ್, ಒಬ್ಬ ಗರ್ಲ್, ಈ ಕಡೆ ಒಬ್ಬ ಬಾಯ್, ಒಬ್ಬ ಗರ್ಲ್. ಗೊತ್ತಿಲ್ಲ. ಸೊ ಈ ಕ್ರೀಡೆಯನ್ನು ಆಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ, ಆಮೇಲೆ ಸಾಕಷ್ಟು ಮನೋರಂಜನೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕ್ರೀಡೆಯನ್ನ ಬಾಲಕರಿಂದ ಹಿಡ್ಕೊಂಡು ವಯೋಮಾನದವರೆಗೂ ಆಡ್ಬೋದು. ಹೌದಿಲ್ಲ? ಸಣ್ಣ ಮಕ್ಕಳು ಕೂಡ ಆಡ್ಬೋದು. ಅದೇನು ಕಷ್ಟವಾದಂತ ಕ್ರೀಡೆ ಇದು. ಅಷ್ಟೇ ಅಲ್ಲದೆ ವಯಸ್ಸಾದವರು ಕೂಡ ಈ ಒಂದು ಕ್ರೀಡೆ, ವಯಸ್ಸಾದವರು ಕಬಡ್ಡಿ, ಖೋ ಖೋ ಆಡೋದು ಕಷ್ಟ ಆಗುತ್ತೆ. ಇದು ಅಷ್ಟೊಂದು ಟಫ್ ಗೇಮ್ ಅಲ್ಲ. ಹೌದಿಲ್ಲ? ಏನು ಬ್ಯಾಟ್ ಅಲ್ಲಿ ಬರೀ ಶಟಲ್ ಅನ್ನು ಹೊಡೆಯೋದು. ಸೊ ಹೀಗೆ ಬಾಲಕರಿಂದ ಹಿಡ್ಕೊಂಡು ವಯೋವೃದ್ಧದವರೆಗೂ ಕೂಡ ಈ ಒಂದು ಕ್ರೀಡೆಯನ್ನ ಆಡ್ಬೋದು. ಸೊ ಇದು ನಿಮ್ಗೆ ಆಶ್ಚರ್ಯ, ಇಂಗ್ಲೆಂಡ್ನಲ್ಲಿ ಒಂದು ಈಗ ನಮ್ಮ ಭಾರತದಲ್ಲಿ ಯಾವ್ದೋ ಒಂದು ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಆಗ್ಬೇಕಂದ್ರೆ ಹಿಂದಿನವ್ರು ಪರ್ಫಾರ್ಮೆನ್ಸ್ ನೋಡ್ತಾರೆ. ಗೊತ್ತಿಲ್ಲ? ಬರೀ ಇದರಲ್ಲಿ ಅಷ್ಟೇ ಹೋಗಲ್ಲ, ಯಾವ್ದೊಂದು ಇಂಡಿಯಾ ಟೀಮ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಸಾವಿರಾರು ಕ್ರೀಡಾಪಟುಗಳು ಬಂದಿರ್ತಾರೆ ಸೆಲೆಕ್ಷನ್. ಗೊತ್ತಿಲ್ಲ? ಅದರಲ್ಲಿ ಎಷ್ಟು ಜನ ಮಾಡ್ತಾರೆ? ಎಷ್ಟು ಜನ ಸೆಲೆಕ್ಷನ್ ಮಾಡ್ತಾರೆ ಕ್ರಿಕೆಟ್ಗೆ? ಕ್ರಿಕೆಟ್ ಎಷ್ಟು ಜನ ಆಡ್ತಾರೆ ಗೊತ್ತಿದ್ದ? ಕ್ರಿಕೆಟ್ ಎಷ್ಟು ಜನ ಆಡ್ತಾರೆ? 10 ಜನ. ಎಷ್ಟು? 10 ಜನ. 11 ಜನ ಆಡ್ತಾರೆ. ಮ್ಯಾಚ್ ನಡೆದಾಗೆ 11 ಜನ ಇರ್ತಾರೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ಎಕ್ಸ್ಟ್ರಾ 5 ಜನ ಇರ್ತಾರೆ. ಒಟ್ಟು 16 ಜನ ಇರ್ತಾರೆ ಕ್ರಿಕೆಟ್ ನಲ್ಲಿ.
ಈಗ 24 ಗಂಟೆ ಕ್ರಿಕೆಟ್ ನೋಡ್ತಿರೋದ್ರಲ್ಲಿ ಈ ಕ್ರಿಕೆಟ್ ನಲ್ಲಿ ಎಷ್ಟು ಜನ ಆಡ್ತಾರೆ ಅಂದ್ರೆ ಗೊತ್ತಿಲ್ಲ ನೋಡು. 11 ಜನ ಮ್ಯಾಚ್ ನೋಡಿದಾಗೆ 11 ಜನ ಗೊತ್ತೈತಿಲ್ಲ. ಸೊ 11 ಜನದಲ್ಲಿ ಅದರಲ್ಲಿ ಒಬ್ರು ಏನ್ ಮಾಡ್ತಾರೆ, ಈಗ 11 ಜನದಲ್ಲಿ ಬ್ಯಾಟಿಂಗ್ ನಡೆದಿರುತ್ತೆ. ಬ್ಯಾಟಿಂಗ್ ಎಷ್ಟು ಜನ ಬರ್ತಾರೆ? 12 ಬರ್ತಾರೆ. 9 ಜನ ಎಲ್ಲಿರ್ತಾರೆ? ಗ್ರೌಂಡ್ ಅಲ್ಲಿ ಇರ್ತಾರೆ. ಪೆವಿಲಿಯನ್ ಅಂತ ಅವ್ರು ಇರೋ ಜಾಗಕ್ಕೆ ಪೆವಿಲಿಯನ್ ಅಂತ ಇರ್ತಾರೆ. ಈಗ ಫೀಲ್ಡಿಂಗ್ ಮಾಡ್ತಿರ್ತಾರೆ, ಅವಾಗ ಎಷ್ಟು ಜನ ಇರ್ತಾರೆ ಫೀಲ್ಡಿಂಗ್ ಮಾಡೋದು? ಅವರು ಕೂಡ 11 ಜನನೇ ಗೊತ್ತಾಯ್ತಿಲ್ಲ. ಒಬ್ಬ ಕೀಪಿಂಗ್ ಮಾಡ್ತಿರ್ತಾರೆ ಕೀಪರ್, ಇನ್ನೊಬ್ಬ ಬಾಲರ್, 9 ಜನ ಫೀಲ್ಡಿಂಗ್ ಮಾಡೋದು ಗೊತ್ತಾಯ್ತಿಲ್ಲ. ಏನೆಲ್ಲ ಕ್ರಿಕೆಟ್ ಬಗ್ಗೆ ಕೇಳಿದ್ರೆ ಹಂಗೆ ಪಟ ಪಟ ಹೇಳ್ಬೇಕಪ್ಪ, ನಿಮ್ಗೆ ಯಾವ್ದ್ರ ಬಗ್ಗೆ ಗೊತ್ತಿರೋಲ್ಲ. ಸೊ ಹೀಗೆ ಅಲ್ಲಿ ಇಂಗ್ಲೆಂಡ್ ನಲ್ಲಿ ಒಬ್ಬ ಶಟಲ್ ಬ್ಯಾಡ್ಮಿಂಟನ್ ಆ ಒಂದು ಇಂಗ್ಲೆಂಡ್ ಟೀಮ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಲಕ್ಷಾಂತರ ಕ್ರೀಡಾಪಟುಗಳು ಬರ್ತಾರೆ. ಒಂದೊಂದು ಏರಿಯಾಕ್ಕೆ ಒಂದೊಂದು ಕ್ಲಬ್ ಅಲ್ಲಿ ಬ್ಯಾಡ್ಮಿಂಟನ್ ಅಷ್ಟು ಪ್ರಚಲಿತವಾದಂತ ಕ್ರೀಡೆ. ಒಂದೊಂದು ಏರಿಯಾಕ್ಕೆ ಒಂದೊಂದು ಅಲ್ಲಿ ಕೋರ್ಟ್ ಇರ್ತವೆ, ಕ್ಲಬ್ಗಳು ಇರ್ತವೆ. ಇಂಥವು ಸಾವಿರಾರು ಕ್ಲಬ್ಗಳು ಇರ್ತವೆ. ಸೊ ಹೆಂಗ್ ಆಡ್ತಿರ್ತಾರೆ ಅಂದ್ರೆ ಸಾವಿರಾರು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಆಡ್ತಿರ್ತಾರೆ. ಹೀಗೆ ಇಂಗ್ಲೆಂಡ್ ಟೀಮ್ ಸೆಲೆಕ್ಷನ್ ಆಗಬೇಕಾದ್ರೆ ಸೊ ಅವರಿಗೆ ಅಷ್ಟು ಸಾಮಾನ್ಯ ಸುಲಭದ ಕೆಲಸ. ಯಾಕಂದ್ರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಅವರೆಲ್ಲ ಸೋಲಿಸಿ ಫೈನಲ್ ಬರ್ತಾರೆ. ಸೊ ಹೀಗಾಗಿ ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ಟಂತ ದೇಶ ಇಂಗ್ಲೆಂಡ್. ಸೊ ಈ ಒಂದು ಕ್ರೀಡೆ ನಮ್ಮ ದೇಶಕ್ಕೆ ಹೇಗೆ ಪರಿಚಯ ಆಯಿತು ಏನಾದ್ರು ಎಡೆ ಇದೆ? ಇಂಗ್ಲೆಂಡ್ ನಲ್ಲಿ ಉದಯವಾದಂತೆ ಒಂದು ಬ್ಯಾಡ್ಮಿಂಟನ್ ಕ್ರೀಡೆ ನಮ್ಮ ಭಾರತ ದೇಶಕ್ಕೆ ಹೇಗೆ ಪರಿಚಯವಾಯಿತು ಏನು ಗೊತ್ತಿಲ್ಲ. ಸೊ ಏನು ಬ್ರಿಟಿಷರು ನಮ್ಮನ್ನ ಆಳ್ಲಿಕ್ಕೆ ಬಂದಿರಲಿಲ್ಲ, ಬ್ರಿಟಿಷ್ ಸೈನಿಕರು. ಸೊ ಅವರಿಂದ ನಮ್ಮ ದೇಶಕ್ಕೆ ಒಂದು ಕ್ರೀಡೆ ಪರಿಚಯ ಆಗುತ್ತದೆ. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕ್ರೀಡೆಯನ್ನು ಎಲ್ಲಿ ಆಡಿದ್ರಪ್ಪ ಅಂದರೆ ಪುನಾ. ಯಾವ ರಾಜ್ಯದಲ್ಲಿ ಬರುತ್ತೆ? ಪುನಾ ನಗರ ಯಾವ ರಾಜ್ಯದಲ್ಲಿ ಬರುತ್ತೆ? ಪುನಾ ಬಾಂಬೆ ರೋಡ್ ನೋಡಿದ್ರೆ ಪಿ.ಬಿ. ರೋಡ್ ಅಂತ ಇರ್ತಾರೆ. ಏನು ಅದನ್ನೆಲ್ಲ ಅದು ಹೈವೇ ಇದೆ ಈಗ. ಪಿ.ಬಿ. ರೋಡ್ ಅನ್ನೋದು. ಪಿ ಅಂದ್ರೆ ಪುನಾ, ಬಿ ಅಂದ್ರೆ ಬಾಂಬೆ. ಗೊತ್ತಿಲ್ಲ. ಪುನಾ ಯಾವ ರಾಜ್ಯದಲ್ಲಿ ಬರುತ್ತೆ ಗೊತ್ತಿಲ್ಲ. ನಮ್ಮ ಪಕ್ಕದ ರಾಜ್ಯ, ನಮ್ಮ ಕರ್ನಾಟಕಕ್ಕೆ ಪಕ್ಕದಲ್ಲಿ ಇರತಕ್ಕಂಥ ರಾಜ್ಯಗಳು ಯಾವ ಹೆಸರು ಗೊತ್ತಿಲ್ಲ. ಕೇರಳ ಮತ್ತೆ ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರ ಮತ್ತೆ ಮಹಾರಾಷ್ಟ್ರದಲ್ಲಿ. ಪುನಃ ಮಹಾರಾಷ್ಟ್ರದಲ್ಲಿ ದೊಡ್ಡ ಸಿಟಿ ಅದು. ಈಗ ಹೇಗೆ ಮುಂಬೈ ಸಿಟಿ ಇದೆ ಅಲ್ಲ, ಅಂತದೇ ಒಂದು ದೊಡ್ಡ ಸಿಟಿ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಇಲ್ಲಿ ಆಡಿದ್ರು. ನಾವು ಮೊದಲಿಗೆ ನಮ್ಮ ಭಾರತದಲ್ಲಿ ಏನಂತ ಕರಿತಿದ್ವಿ ಅಂದ್ರೆ ಪುನಾ ಗೇಮ್ ಅಂತ ಕರಿತಿದ್ವಿ ನಾವು. ಯಾವುದು ಪುನಾ ಗೇಮ್, ಬ್ಯಾಡ್ಮಿಂಟನ್ ಅಂತ ಇಲ್ಲ. ಅಂದ್ರೆ ಮೊಟ್ಟ ಮೊದಲು ಈ ಒಂದು ಆಟವನ್ನ ಭಾರತ ದೇಶದಲ್ಲಿ ಪುನಾ ಇರ್ತಕ್ಕಂಥ ನಗರದಲ್ಲಿ ಆಡಿದ್ರಿಂದ ಇದಕ್ಕೆ ನಾವು ಪುನಾ ಗೇಮ್ ಅಂತ ಕರಿತಾ ಇದ್ವಿ ಚಾಲ್ತಿಯಲ್ಲಿ. ಇತ್ತೀಚೆಗೆ ಏನು ಅದಕ್ಕೆ ಬ್ಯಾಡ್ಮಿಂಟನ್ ಅಂತ ಕರಿತಾ ಇದ್ವಿ. ಮೊಟ್ಟ ಮೊದಲು ಇದು ನಮ್ಮ ದೇಶದಲ್ಲಿ ಆ ಒಂದು ಕ್ರೀಡೆಯನ್ನ ಬ್ರಿಟಿಷ್ ಸೈನಿಕರು ಪರಿಚಯಿಸ್ತಾರೆ. ಅಲ್ಲಿಂದ ನಮ್ಮ ದೇಶದಲ್ಲಿ ಕೂಡ ಆ ಒಂದು ಕ್ರೀಡೆ ಅಭಿವೃದ್ಧಿಯನ್ನ ಹೊಂದುತ್ತೆ. ಆಮೇಲೆ ಅಷ್ಟೇ ಅಲ್ಲದೆ ಈ ಒಂದು ಕ್ರೀಡೆಯಲ್ಲಿ ನಮ್ಮ ರಾಜ್ಯದವರು, ನಮ್ಮ ದೇಶದವರು ಅನೇಕ ಕ್ರೀಡಾಪಟುಗಳು ಸಾಕಷ್ಟು ಸಾಧನೆ ಮಾಡ್ತಾರೆ. ಸೊ ಅದರಲ್ಲಿ ಯಾವುದು ಮೊಟ್ಟ ಮೊದಲು ಯಾರು ಅಂದ್ರೆ ಪ್ರಕಾಶ್ ಪಡುಕೋಣೆ. ಹೆಸರು ಕೇಳಿದ್ರ? ಪ್ರಕಾಶ್ ಪಡುಕೋಣೆ. ಪಡುಕೋಣೆ ಹೆಸರು ಕೇಳಿದ್ರೆ ದೀಪಿಕಾ ಪಡುಕೋಣೆ ಹೆಸರು ಗೊತ್ತಿತ್ತಲ್ಲ, ಅವರ ಅಪ್ಪ ಇವರು ಪ್ರಕಾಶ್ ಪಡುಕೋಣೆ. ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರ್ ಗೊತ್ತಿಲ್ಲ. ಸೊ ಅವನು ಎಂತ ಪ್ರಶಸ್ತಿ ಗೆದ್ದಿದ್ದಾನೆ ಅಂದ್ರೆ, ಒಂದು ಇಂಗ್ಲೆಂಡ್ ನಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಒಂದು ಸ್ಪರ್ಧೆ ನಡೆಸ್ತಾರೆ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅದೇನಾದ್ರು ವರ್ಲ್ಡ್ ಕಪ್ ಹೆಚ್ಚು ಶ್ರೇಷ್ಠವಾದದ್ದು. ಒಳ್ಳೊಳ್ಳೆ ಕ್ರೀಡಾಪಟುಗಳು ಬಂದಿರ್ತಾರೆ ಅಲ್ಲಿ. ಇಡೀ ವಿಶ್ವದಾದ್ಯಂತ ಕ್ರೀಡಾಪಟುಗಳು ಬಂದಿರ್ತಾರೆ. ಆ ಒಂದು ಸ್ಪರ್ಧೆಯಲ್ಲಿ ನಮ್ಮ ದೇಶದಿಂದ ಪ್ರತಿನಿಧಿಸಿದಂತ ಪ್ರಕಾಶ್ ಪಡುಕೋಣೆ ಮೊದಲ ಸ್ಥಾನ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಕಪ್ಪನ್ನ ಮೊಟ್ಟ ಮೊದಲು ಯಾರು ಗಳಿಸಿದ್ದಾರೆ?
ಪ್ರಕಾಶ್ ಪಡ್ಕೋಣೆ ಗೊತ್ತಾಯ್ತಲ್ಲ. ಸೊ ಅವರು ಕೂಡ ತಂದೆಯವರು ಕೂಡ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ರು, ರಮೇಶ್ ಪಡ್ಕೋಣೆ ಅಂತೇಳಿ. ಸೊ ಅದನ್ನೇ ಮಗನಿಗೆ ತರಬೇತಿ ಕೊಟ್ಟರು. ಆದರೆ ಮಗಳು ಹೀರೋಯಿನ್ ಆದ್ರು, ಗೊತ್ತಾಯ್ತಿಲ್ಲ. ದೀಪಿಕಾ ಪಡ್ಕೋಣೆ ನೋಡಿದ್ರು. ಸೊ ಅವಳು ಆಡ್ತಾಳೆ, ಆದ್ರೆ ಕಡಿಮೆ. ಸೊ ಅವಳಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಕ್ಕು. ಸೊ ಅಲ್ಲಿ ಹೋಗಿ ಅವರು ನಿಲ್ಸಿದ್ರು, ಕೋಟಿ ಸಂಪಾದನೆ ಮಾಡಿದ್ರು. ಒಂದೊಂದು ಪಿಕ್ಚರ್ ಮಾಡಿದ್ರೆ ಎಷ್ಟು ಗೊತ್ತಾಗ ಕೋಟಿ, ಎಷ್ಟು ಕೋಟಿ ಕೊಡ್ತಾರೆ ಗೊತ್ತಿಲ್ಲ. ನೀವು ಹೀರೋಯಿನ್ ಇಲ್ಲ. ಸೊ 10 ರಿಂದ 15 ಕೋಟಿ ಪಿಕ್ಚರ್ ಮಾಡಿ, 10 ರಿಂದ 15 ಕೋಟಿ ಪಿಕ್ಚರ್ ಮಾಡಿದ್ರು, ಗೊತ್ತಿಲ್ಲ. ಸೊ ಹೀಗೆ ಇವರು ಪಡ್ಕೋಣೆ ಅವರು ಸೊ ಸಾಕಷ್ಟು ಸಾಧನೆಯನ್ನು ಮಾಡಿದ್ರು. ಇವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಕಾಶ್ ಪಡ್ಕೋಣೆ ಮೂಲತಃ ಬೆಂಗಳೂರು, ನಮ್ಮ ಕರ್ನಾಟಕ ರಾಜ್ಯದವರು. ದೀಪಿಕಾ ಪಡ್ಕೋಣೆ ಕೂಡ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ, ಗೊತ್ತಿಲ್ಲ. ಅವರು ಕನ್ನಡದವಳೆ. ಪ್ರಕಾಶ್ ಪಡ್ಕೋಣೆ ಜೂನ್ 10, 1950 ಬೆಂಗಳೂರಿನಲ್ಲಿ ಜನಿಸಿದ ಇವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಜೆಂಟಲ್ ಟೈಗರ್ ಎಂದು ಗುರುತಿಸಲಾಗುತ್ತದೆ. ಜೆಂಟಲ್ಮನ್ ಅಂತ ಹೇಳ್ತಾರೆ. ಏನ್ ಜೆಂಟಲ್ಮನ್ ಅಂದ್ರೆ ಅದರ ಅರ್ಥ ಜೆಂಟಲ್ಮನ್. ಪ್ರದೀಪ್ ಒಳ್ಳೆ ಜೆಂಟಲ್ಮನ್ ಸರ್ ಅವ್ರು ಅಂತಿರ್ತಾರೆ. ಜೆಂಟಲ್ಮನ್ ಅಂದ್ರೆ ಸುಸಂಸ್ಕೃತ ನಾಗರಿಕ ಅಂತ, ಗೊತ್ತಾಯ್ತಾ. ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರೆ ಜೆಂಟಲ್ಮನ್. ಹಂಗೆ ಇವಾಗ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಅವ್ರಿಗೆ ಏನ್ತಿದ್ರೆ ಜೆಂಟಲ್ ಟೈಗರ್. ಸೊ ಅಂದ್ರೆ ಟೈಗರ್ ಅಂದ್ರೆ ಹುಲಿ. ಸೊ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಒಂಥರ ಇವರು ಹುಲಿಯಾಗಿ ಗರ್ಜನೆಯನ್ನ ಮಾಡ್ತಾ ಇದ್ರು. ಆಮೇಲೆ ಟೆನ್ನಿಸ್ ನ ವಿಂಬಲ್ಡನ್ ಸಮವಾಗಿ ಗ್ರಹಿಸಲಾಗುವ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ವಿಜೇತರಾದ ಪ್ರಕಾಶ್ ಪಡ್ಕೋಣೆ ಇವರು ಪ್ರಥಮ ಭಾರತೀಯರು. ನಾವು ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ನಡೆಯುತ್ತಾ ಇದೆ, ಗೊತ್ತಾಯ್ತಿಲ್ಲ. ಸೊ ಅಲ್ಲಿ ಮೊಟ್ಟ ಮೊದಲು ಪ್ರಶಸ್ತಿಯನ್ನು ಪಡ್ಕೊಂಡವರು ನಮ್ಮ ಭಾರತೀಯರು. ಆಮೇಲೆ ಹಾಗೆ ನಮ್ಮ ಮೈಸೂರು ಬ್ಯಾಡ್ಮಿಂಟನ್ ಸಂಘದ ಕಾರ್ಯದರ್ಶಿಯಾಗಿದ್ದ ಇವರ ತಂದೆ ಶ್ರೀ ರಮೇಶ್ ಪಡ್ಕೋಣೆ ಪ್ರಕಾಶ್ ಅವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಗೆ ಎಳೆಯ ವಯಸ್ಸಿನಲ್ಲೇ ಪರಿಚಯಿಸಿದ್ರು. ತಂದೆಯರು ಕೂಡ ಆಡ್ತಾ ಇದ್ರು ಬ್ಯಾಡ್ಮಿಂಟನ್ ಅನ್ನ. ಸೊ ಅದರಿಂದ ಮಗನಿಗೂ ಕೂಡ ಅವರು ಈ ಕ್ರೀಡೆಯನ್ನು ಕಲಿಸಿದ್ರು. ಸೊ ಹಾಗೆ ಒಂದು ಕ್ರೀಡೆಯಲ್ಲಿ ಯಾರು ಪ್ರಕಾಶ್ ಪಡ್ಕೋಣೆ ಕೂಡ ಉತ್ತಮವಾದಂತ ಸಾಧನೆಯನ್ನು ಮಾಡಿದರು. ಸೊ ಒಂದು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅದು ಗೆದ್ರೆ ಕನಿಷ್ಠ ಪಕ್ಕ ಅಂದ್ರೆ ಒಂದು ಕಡಿಮೆ ಅಂದ್ರೆ 2 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ. ಎಷ್ಟು? 2 ಕೋಟಿ. ನಾವು ಮುಂಜಾನಿಂದ ಬೆಳಗ್ಗೆಯಿಂದ ಸಾಯಂಕಾಲ ಒಳಗೆ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀವಿ? 200-300 ರೂಪಾಯಿ, ಬಹಳ ಅಂದ್ರೆ 500 ರೂಪಾಯಿ, ಹೌದಿಲ್ಲ. ಸೊ ಕ್ರೀಡೆಯಲ್ಲಿ ಕೂಡ ಸಾಧನೆ ಮಾಡಿದ್ರೆ ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಇಲ್ಲಿ ನೋಡಿ ಪ್ರೋ ಕಬಡ್ಡಿ ನೋಡಿ, ಅವೆಲ್ಲ ಪ್ಲೇಯರ್ಸ್ 3 ತಿಂಗಳು ಕಬಡ್ಡಿ ಆಡ್ಬಿಟ್ಟು ಸಾಕವ್ರು ಕೋಟಿಗಟ್ಟಲೆ ದುಡ್ಡು. ಕೋಟಿಗಟ್ಟಲೆ ಒಬ್ರು 60 ಲಕ್ಷಕ್ಕೆ ಸೇಲ್ ಆಗ್ತಾರೆ, ಒಬ್ರು 50 ಲಕ್ಷ, ಒಬ್ರು 25 ಲಕ್ಷ, ಗೊತ್ತಿಲ್ಲ. ಕ್ರೀಡೆಯಲ್ಲೂ ಕೂಡ ಇವತ್ತು ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಹಾಗೆ ನೋಡು ಕ್ರಿಕೆಟ್ ಒನ್ ಡೇ ಮ್ಯಾಚ್, ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ ಕ್ರಿಕೆಟ್ ಆಡಿದ್ರೆ ಅವ್ರಿಗೆ ಎಷ್ಟು ಗೊತ್ತಾ ದುಡ್ಡು? 10 ರಿಂದ 12 ಲಕ್ಷ ಒಂದು ದಿನಕ್ಕೆ. ಒಂದು ಮ್ಯಾಚ್ ಆಡಿದ್ರೆ 10 ರಿಂದ 12 ಲಕ್ಷ ಆಗುತ್ತೆ ಒನ್ ಡೇ ಮ್ಯಾಚ್ ಆಡಿದ್ರೆ. ಮತ್ತೆ ಟೆಸ್ಟ್ ಇರುತ್ತೆ, ಅದು 3 ದಿವಸ 4 ದಿವಸ ಇರುತ್ತೆ. ಸೊ ಅದು ಬೇರೆ. ಅದಕ್ಕೆ ಅದಕ್ಕೆ ಮತ್ತೆ ದುಡ್ಡು ಜಾಸ್ತಿ ಇದೆ. 4 ದಿವಸ ಕಂಟಿನ್ಯೂಸ್ ಆಡ್ಬೇಕಲ್ಲ, ಇದಕ್ಕಿನ ಜಾಸ್ತಿ ದುಡ್ಡು. ಈಗೇನು ಸಚಿನ್ ಆಯ್ತು, ವಿರಾಟ್ ಕೊಹ್ಲಿ ಅವ್ರಿಗೆ ಬಂದು ಹಂಗೆ ಫ್ರೀ ಆಡಂಗಿಲ್ಲ. ಅವ್ರು ಸೋಲಿ ಗೆಲ್ಲಲಿ ಅವ್ರಿಗೆ 10 ಲಕ್ಷ ಕೊಟ್ಬಿಡ್ಬೇಕು, ದುಡ್ಡು ಕೊಟ್ಬಿಡ್ಬೇಕು ಹಿಂಗೆ. ಸೊ ಈಗ ನೋಡಿ, ಈಗ IPL ನಡೆಯುತ್ತೆ. ಸೊ IPL ಕ್ರಿಕೆಟ್ ನಡೀತೇವಲ್ಲ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಕ್ರಿಕೆಟ್ ಆಡ್ಬಿಟ್ರೆ ನಮಗೆ 8-10 ಕೋಟಿ ರೂಪಾಯಿ. ಯಾಕೆ ಆಡಬಾರ್ದು? ಇಲ್ಲ. ಸೊ ಹೀಗೆ ಕ್ರೀಡೆಯಲ್ಲೂ ಕೂಡ ಇವತ್ತು ನಾವು ದೊಡ್ಡ ಸಾಧನೆಯನ್ನ ಮಾಡಬಹುದು. ಸೊ ಹಾಗೆ ರಾಷ್ಟ್ರೀಯ ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಇವರನ್ನು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ರಾಷ್ಟ್ರೀಯ ಕ್ರೀಡಾ ತಂಡದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಇವರನ್ನ ಇಂಡಿಯನ್ ಟೀಮ್ಗೆ ಸೇರಿಸ್ಕೊಳ್ತಾರೆ. ಇವರು ತೆಹರಾನ್ ಏಷ್ಯನ್ ಕ್ರೀಡೆಗಳಲ್ಲಿ, ತೆಹರಾನ್ ಅಂದ್ರೆ ಇದು ಒಂದು ದೇಶದ ಹೆಸರು, ಗೊತ್ತಾ? ಏಷ್ಯನ್ ಕ್ರೀಡೆಗಳು ನಡೆದಿರ್ತವೆ. ಪ್ರಪಂಚದಲ್ಲಿ ಎಷ್ಟು ಖಂಡಗಳಿವೆ?
ಗೊತ್ತಿದಾವ ಹೆಸರುಗಳು ಹೇಳಿ ನೋಡುವ. ಎಷ್ಟು ಗೊತ್ತಿದಾವೆ ಅಷ್ಟೇ. ಒಂದು ಏಷ್ಯಾ ಖಂಡ, ಯುರೋಪ್, ಆಫ್ರಿಕಾ, ಈ ಆಸ್ಟ್ರೇಲಿಯಾ ಹೇಳಿದ್ರು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಇನ್ನೊಂದು ಯುರೋಪ್ ಖಂಡ ಹೇಳಿದಿರಿ. ಯುರೋಪ್ ಹೇಳಿಲ್ಲ. 7 ಖಂಡಗಳು. ಭಾರತ ದೇಶ ಯಾವ ಖಂಡದಲ್ಲಿ ಬರುತ್ತೆ? ಮತ್ತೆ ನಾವೆಲ್ಲ ಸುಮ್ಮನೆ ಬಿಡೋದು ಇಲ್ಲ ಸರ್, ಏಷ್ಯಾ ಖಂಡದಲ್ಲಿ ಬರ್ತೈತೆ ಜೋರಾಗಿ ಹೇಳ್ಬೇಕು. ಭಾರತ ಕೂಡ ಏಷ್ಯಾ ಖಂಡದಲ್ಲಿ ಬರುತ್ತೆ. ಹೀಗೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲಾ ದೇಶಗಳಿಗೆ ಒಂದು ಕ್ರೀಡೆಯನ್ನು ಏರ್ಪಡಿಸ್ತಾರೆ. ಅದಕ್ಕೆ ಏಷಿಯನ್ ಗೇಮ್ಸ್ ಅಂತ ಕರೀತಾರೆ. ಯಾವುದು? ಏಷಿಯನ್ ಗೇಮ್ಸ್. ಏಷಿಯನ್ ಗೇಮ್ಸ್ ಇದು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಏಷ್ಯಾ ಒಲಿಂಪಿಕ್ ಕ್ರೀಡೆಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತವೆ. ಏಷ್ಯನ್ ಗೇಮ್ಸ್, ಏಷ್ಯನ್ ಕ್ರೀಡಾಕೂಟ ಅವು 4 ವರ್ಷಗಳಿಗೊಮ್ಮೆ ನಡೀತವೆ. ಇನ್ನೊಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಬರುತ್ತೆ. ಸೊ ಅವು ಕೂಡ 4 ವರ್ಷಗಳಿಗೊಮ್ಮೆ ನಡೀತವೆ. ಗಣೇಶ 31 ನಿಮಿಷ ಗಮನ. ಬೇರೆ ಬೇರೆ ದೇಶಗಳು ಪ್ರಪಂಚದಲ್ಲಿ, ಬಟ್ ಈ ಏಷ್ಯನ್ ಕ್ರೀಡಾಕೂಟ ಇದೆಯಲ್ಲ, ಸೊ ಅವು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಲ್ಲಿ ಈ ವರ್ಷ ಭಾರತದಲ್ಲಿ ನಡೆದರೆ, ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ, ಅದರ ಮುಂದಿನ ವರ್ಷ ಬಾಂಗ್ಲಾದೇಶದಲ್ಲಿ, ಅದರ ಮುಂದಿನ ವರ್ಷ ಜಪಾನ್, ಚೀನಾ, ಹೀಗೆ ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ನಡೀತಾ ಇರುತ್ತೆ. ಹಾಗೆ ಇದು ತೆಹರಾನ್ನಲ್ಲಿ ಏಷ್ಯನ್ ಕ್ರೀಡಾಕೂಟ ನಡೆಯುತ್ತದೆ. ಸೊ ಅಲ್ಲಿ ಇವರು ಪ್ರಕಾಶ್ ಪಡ್ಕೊಂಡೆ ನಮ್ಮ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿರ್ತಾರೆ. ನಂತರ ಕ್ರಿಸ್ಟ್ ಚರ್ಚ್ ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪೂರ್ವಾಂತ್ಯ ಪಂದ್ಯದಲ್ಲಿ ಪರಾಭವವನ್ನು ನಿರ್ಗಮಿಸಿದರು. ಆದರೆ ಬ್ಯಾಡ್ಮಿಂಟನ್ ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಡೈರೆಕ್ಟ್ ಎಲ್ಬರ್ಟ್ ಅವರನ್ನು ಪರಾಭವಗೊಳಿಸಿ, ಡೈರೆಕ್ಟ್ ಎಲ್ಬರ್ಟ್ ಅನ್ನೋದು ಕ್ರೀಡಾಪಟುವಿನ ಹೆಸರು. ಸೊ ಅವೆಲ್ಲ ಬೇರೆ, ನಮ್ಮ ದೇಶದಲ್ಲಿ ನಾವೆಲ್ಲ ಶಿವಪ್ಪ ಅನ್ನೋ ಕರಿತೀವಿ, ಅವರೆಲ್ಲ ಬೇರೆ ದೇಶಗಳಲ್ಲಿ ಅವರ ಹೆಸರುಗಳು ಬೇರೆ ಬೇರೆ ಇರ್ತವೆ. ಸೊ ಹೀಗೆ ಡೈರೆಕ್ಟ್ ಎಲ್ಬರ್ಟ್ ಅವರನ್ನು ಪರಾಭವಿಸಿ ಸ್ವರ್ಣ ಪದಕವನ್ನು ಪಡೆದರು. ನಂತರ ಲಂಡನ್ನಿನ ರಾಯಲ್ ಎಲಿಜಬೆತ್ ಹಾಲ್ನಲ್ಲಿ ನಡೆದ ಇಂಗ್ಲಿಷ್ ಮಾಸ್ಟರ್ ಚಾಂಪಿಯನ್ಶಿಪ್ ನಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಅದೇ ರೀತಿ ಈಗ ಮಹಿಳಾ ವಿಭಾಗದಲ್ಲಿ ನೀವು PV ಸಿಂಧು ಕೇಳಿದ್ರಿ, ಕೇಳಿರ್ಲಿಲ್ಲಪ್ಪ, ಹೆಸರು ಗೊತ್ತಿತ್ತಿಲ್ಲ. PV ಸಿಂಧು ಯಾವ ಪ್ಲೇಯರ್? ಹೌದೇ, ಶಿವಳೊಂದು ಪದಕವನ್ನು ಗೆದ್ದಿದ್ದಾರೆ, ಗೊತ್ತಾಯ್ತಾ? 2016ರಲ್ಲಿ ಬ್ರೆಜಿಲ್ 2016 ಬ್ರೆಜಿಲ್ ಅಲ್ಲಿ ಒಂದು ಏನಾದ್ರು ಅಂದ್ರೆ ಒಲಿಂಪಿಕ್ ಕ್ರೀಡೆಗಳು ನಡೆದಿದ್ದು. ಸೊ ಅವರು ಒಲಿಂಪಿಕ್ ಕ್ರೀಡೆಗಳಲ್ಲಿ 120ಕ್ಕಿಂತ ಹೆಚ್ಚು ದೇಶಗಳು ಭಾಗವಹಿಸುತ್ತಾರೆ. 120 ಹೆಂಗಿದ್ದಾರೆ ಅಂದ್ರೆ ಪ್ಲೇಯರ್ಸ್ ನನ್ನ 10 ಪಟ್ಟು ಹಂಗೆ ಆಡ್ತಿರ್ತಾರೆ. ಆ 120 ದೇಶಗಳ ಪೈಕಿ ನಮ್ಮ ಭಾರತ ದೇಶದ PV ಸಿಂಧು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ನಮ್ಮ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಡ್ತಾರೆ. ಗೊತ್ತಿಲ್ಲ, ಈ ಕ್ರೀಡೆಗೆ ಮೊಟ್ಟ ಮೊದಲು ಭಾರತದ ಇತಿಹಾಸದಲ್ಲೇ ಗೊತ್ತಿಲ್ಲ ಬೆಳ್ಳಿ ಪದಕವನ್ನು ತಂದುಕೊಟ್ಟರು ಯಾರಂತಂದ್ರೆ PV ಸಿಂಧು. ಯಾವ ರಾಜ್ಯದವರು ಗೊತ್ತಾ? ಪಕ್ಕದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಆಂಧ್ರ ಪ್ರದೇಶ. ಅವರು ಪ್ರತಿನಿತ್ಯ ಎಷ್ಟು ತಾಸು ಪ್ರಾಕ್ಟೀಸ್ ಮಾಡ್ತಿದ್ದಂದ್ರೆ 8 ತಾಸು. ಬೆಳಿಗ್ಗೆ 4 ತಾಸು, ಸಾಯಂಕಾಲ 4 ತಾಸು. ಬೆಳಗಿನ ಜಾವ 4 ಗಂಟೆಗೆ ಸ್ಟೇಡಿಯಂದಾಗ ಇರ್ತಿದ್ದಂತೆ. 4ರಿಂದ 8 ಗಂಟೆವರೆಗೂ ಬರೀ ಪ್ರಾಕ್ಟೀಸ್, ಬರೀ ಶಟ್ಲ್ ಆಗುತ್ತೆ. ಸೊ ಆಮೇಲೆ ಕಾಲೇಜ್ ಹೋಗೋದು, ಮತ್ತೆ ಸಾಯಂಕಾಲ ಆದ್ಮೇಲೆ 4 ತಾಸು ಪ್ರಾಕ್ಟೀಸ್. ಒಂದು ದಿನಕ್ಕೆ 8 ತಾಸು ಪ್ರಾಕ್ಟೀಸ್ ಮಾಡ್ತಿದ್ರು. ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನೋಡೋಣ ಏನ್ ಪಡ್ಕೊಂಡು ಬೆಳ್ಳಿ ಪದಕವನ್ನು ಪಡ್ಕೊಂಡು. ಸೊ ಆ ಬೆಳ್ಳಿ ಪದಕವನ್ನ ಪಡೆದುಕೊಂಡ ಗೌರವಾರ್ಥ ಪರವಾಗಿ ಎಷ್ಟು ಕೋಟಿ ದುಡ್ಡು ಬಂತಂದ್ರೆ ಗೊತ್ತಾ? ಭಾರತ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ಪ್ರೋತ್ಸಾಹನವಾಗಿ. ಗೊತ್ತಲ್ಲ, ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಕೊಟ್ಟರು.
ಪಕ್ಕದಲ್ಲಿ ಇನ್ನೊಂದು ತೆಲಂಗಾಣ ರಾಜ್ಯ ಇದೆ, ಗೊತ್ತೈತಿಲ್ಲ, ಹೊಸ ರಾಜ್ಯ. ಆ ರಾಜ್ಯದಲ್ಲೂ 1 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ, ಗೊತ್ತಿಲ್ಲ. ಆಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇರ್ತಾರಲ್ಲ, ಸೊ ಅವರು ಸುಮಾರು 30 ಲಕ್ಷ ಬೆಲೆ ಬಾಳ್ತಕ್ಕಂಥ 3 ಕಾರುಗಳನ್ನು ಕೊಡ್ತಾರೆ. 30 ಲಕ್ಷ ಬೆಲೆ ಬಾಳ್ತಕ್ಕಂಥ 3 ಕಾರುಗಳು ಅವಳಿಗೆ ಗಿಫ್ಟ್ ಆಗಿ ಕೊಟ್ಟರು. ಅಷ್ಟೇ ಅಲ್ಲದೆ ಅವಳಿಗೆ 3 ವರ್ಷ ಟಿವಿಯಲ್ಲಿ, ಗೊತ್ತಿಲ್ಲ, ಅವ್ರ ಕಂಪನಿ ಪರವಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅವಳಿಗೆ ಎಷ್ಟು ಅಂದ್ರೆ 30 ಕೋಟಿ ರೂಪಾಯಿ. 30 ವರ್ಷ ಅಲ್ಲ, 3 ವರ್ಷ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅವಳು, ಗೊತ್ತಿಲ್ಲ. 3 ವರ್ಷಕ್ಕೆ ಅವಳಿಗೆ 30 ಕೋಟಿ ರೂಪಾಯಿ ಗೊತ್ತಿಲ್ಲ. ಕ್ರೀಡೆಯಲ್ಲೂ ಕೂಡ ಇವತ್ತು ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಏನು ಕ್ರೀಡೆ ಅಂದ್ರೆ ಸಾಧನೆ ಮಾಡ್ಬೇಕು, ಪ್ರಾಕ್ಟೀಸ್ ಚೆನ್ನಾಗಿ. ಈಗ ನಾವು ಕಷ್ಟಪಟ್ಟು ದುಡಿದ್ರೆ ಹೌದಿಲ್ಲ ಏನಾದ್ರೂ ನಮ್ಗೆ ಸಿಗೋದು. ಈಗ ರೈತರು ಈಗ ಫಸ್ಟ್ ಅವರು ಉಳುಮೆ ಮಾಡ್ಬೇಕು, ಕುಂಟಿ ಹೊಡಿಬೇಕು, ಆಮೇಲೆ ಮಳೆ ಬಂದಾಗ ಬೀಜ ಹಾಕಿದ್ರೆ ಏನಾಗುತ್ತೆ, ಬೆಳೆ ಬರುತ್ತೆ. ಬರೀ ಬೀಜ ಹಾಕಿ ಬಂದ್ಬಿಟ್ಟು ಮಳೆ ಬಿಟ್ಕೊಂಡ್ರೆ ಬೆಳೆ ಬರುತ್ತೆ. ಮತ್ತೆ ಕುಂಟಿ ಹೊಡಿಬೇಕು, ಕಳೆ ಬೆಳೆಸ್ಬೇಕು, ಗೊಬ್ಬರ ಹಾಕ್ಬೇಕು, ಹೌದಿಲ್ಲ. ಹಿಂಗೆ ಕಷ್ಟಪಟ್ರೆ ಏನೋ ಮನೆಗೆ ಅವನಿಗೆ ರೈತರಿಗೆ ಒಳ್ಳೆ ಬೆಳೆ ಬರುತ್ತೆ. ಯಾವುದೇ ಕೆಲಸ ಇರುತ್ತೆ. ಈಗ ವಿದ್ಯಾರ್ಥಿ ಜೀವನನೂ ಅಷ್ಟೇ, ಗೊತ್ತಿಲ್ಲ. ನೀವು ಇವಾಗ ಎಷ್ಟು ಕಷ್ಟಪಟ್ಟು ಓದ್ತೀರಿ, ನಾಳೆ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡ್ತಾರೆ, ಒಳ್ಳೊಳ್ಳೆ ಕಾಲೇಜ್ಗಳು ಸಿಗ್ತವೆ. ನೋಡಿ, 1 ವರ್ಷ PUC ಓದ್ಬೇಕಂದ್ರೆ ದಾವಣಗೆರೆ ಅಂತ ನಗರದಲ್ಲಿ ಓದ್ಬೇಕಂದ್ರೆ ಕನಿಷ್ಠ ಪಕ್ಷ 2.5 3 ಲಕ್ಷ 1 ವರ್ಷಕ್ಕೆ. ಫಸ್ಟ್ PU ಓದ್ಬೇಕಂದ್ರೆ ಇಂಥ ಮಿನಿಮಮ್ ಅಂದ್ರೆ 2.5 ಲಕ್ಷ. 2 ವರ್ಷ ಅಂದ್ರೆ 5 ಲಕ್ಷ ಅಷ್ಟೇ, ಗೊತ್ತಿಲ್ಲ. ಅದೇ ನೀವು 95, 97, 98 ಮಾಡಿದ್ರೆ ಅವರು ಅದರಲ್ಲಿ ಕನ್ಸಿಸ್ಟೆಂಟ್ ಬರೀ 1.20 ಅಂತಾರೆ. ಏನು ಕಾಲೇಜ್ ಫೀ ಎಲ್ಲ ಫೀನು ಮನ್ನಾ ಮಾಡ್ತಾರೆ, ಹಾಸ್ಟೆಲ್ ಮಾತ್ರ ಅಷ್ಟೇ. ಅದಕ್ಕೆ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳಿ, ನಿಮ್ಮ ತಂದೆ ತಾಯಿಗಳಿಗೆ ಹೆಲ್ಪ್ ಆಗುತ್ತೆ. ನೋಡಿ, 2.5 ಕೊಟ್ಟು ಓದೋದು ಮಾಡಿದ್ರೆ 1.20 ಕೊಟ್ಟು ಓದುತ್ತೆ, ಹೌದಿಲ್ಲ. ತಂದೆ ತಾಯಿಗಳಿಗೆ 1,03,000. ಅದಕ್ಕೆ ನೀವು ವಿದ್ಯಾರ್ಥಿ ಜೀವನ ಅಷ್ಟೇ, ನೀವು ಕಷ್ಟಪಟ್ಟರೆ ಒಳ್ಳೆ ಪರ್ಸೆಂಟೇಜ್ ಸಿಗೋದು. ಅದಕ್ಕೋಸ್ಕರ ದಯವಿಟ್ಟು ಈ ಸಾರಿ ಬಹಳಷ್ಟು ನೀವು ಕೂಡ ನಾವೇನಾದ್ರೂ ನಿಮಗೆ ಸಹಾಯ ಮಾಡಕ್ ಬರ್ತೀವಿ ಅಂದ್ರೆ, ನಮ್ಗೆ ಈ ಸರಿ ಹೆಂಗ್ ಒಂದು ಹೊಸ ಕಾನೂನು ತಂದ್ರೆ, ನಾವು ಸಿಕ್ಕಿವಿ ಅಂದ್ರೆ 1 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, ಇಲ್ಲ 6 ತಿಂಗಳ ಜೈಲು ನೋಡ್ಬೇಕು. ಟೀಚರ್ಸ್ ಏನಾದ್ರು ನಿಮಗೆ ಹೆಲ್ಪ್, ನಮ್ಮ ಸ್ಕೂಲ್ ಸ್ಟೂಡೆಂಟ್ ಅಂತೇಳಿ ಹೆಲ್ಪ್ ಮಾಡಕ್ ಹೋದ್ರೆ ನಾವು ಸಿಕ್ಕಿದ್ರೆ 1 ಲಕ್ಷ ರೂಪಾಯಿ ದಂಡ, ಇಲ್ಲ ದಂಡ ಕೊಡಕ್ಕಾಗಲ್ಲ ಅಂದ್ರೆ 6 ತಿಂಗಳು ಜೈಲು ಶಿಕ್ಷೆ. ಬಹಳ ಎಕ್ಸಾಮ್ ಬಹಳಷ್ಟು ಇದೆ. ಅದಕ್ಕೆ ಮಕ್ಕಳು ಓದ್ಬೇಕು. ಮತ್ತೆ ಇವಾಗ ಓದೋದು ಇನ್ ಯಾವಾಗ ಓದ್ತೀರ? ಓದಬೇಕು, ಬರೀ ಓದೋದೇ ನೋಡಪ್ಪ 3 ತಿಂಗಳ ಓದೋದಿಲ್ಲ. ಹಬ್ಬ ಹುಣ್ಣಿಮೆ ಜಾತ್ರೆ ಎಲ್ಲ ಬಿಟ್ಕೊಡ್ಬೇಕು 3 ತಿಂಗಳ. ಹೆಂಗೆ ಋಷಿಗಳು ತಪಸ್ಸಿ ಬಿಟ್ಕೊಂತಾರೆ, ಹೌದಿಲ್ಲ. ಎಷ್ಟೋ ವರ್ಷಗಳವರೆಗೆ ಅವರು ಆಹಾರದಲ್ಲೇ ಬಿಟ್ಕೊಂತಾರೆ ತಮ್ಮ ಬೇಡಿಕೆ. ಹೆಂಗೆ ನೀವೀಗ ಹೆಂಗೆ ಋಷಿಗಳಿದ್ದಂಗೆ ತಪಸ್ಸಿ ಕುತ್ಕೊಳ್ಬೇಕು, ಯಾವುದು ಆ ಕಡೆ ಅಪೇಕ್ಷೆ ಇಲ್ಲ. ಬಿಟ್ಬಿಡ್ಬೇಕು. 3 ತಿಂಗಳ ಜಾತ್ರೆ ಹಬ್ಬ ಹುಣ್ಣಿಮೆ ಬಂದು ಬಳಗ ಎಲ್ಲ ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲರ ಜೊತೆಗೂ ಫ್ರೀ ಆಗಿದೆ. ಆದ್ರೆ ನೀವು ಮತ್ತೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಾಗೋದಿಲ್ಲ. ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ಹೌದಿಲ್ಲ. ಮತ್ ನಾವ್ ಕಷ್ಟಪಟ್ಟು ಓದಲಿಲ್ಲ ಅಂದ್ರೆ, ಬರೀ ನಾವು ಜಾತ್ರೆ ನಮ್ಮ ಕಳ್ಳುಗಳ ಜೊತೆ ಹೋದಂದ್ರೆ ನಮ್ ಲೈಫು ಏನಾಗುತ್ತೆ. ಅದಕ್ಕೋಸ್ಕರ 3 ತಿಂಗಳ ಏನು ಕಠಿಣ ವೃತ್ತವನ್ನು ಆಚರಿಸ್ಬೇಕು. ಹೆಂಗೆ ಐವತ್ತು ಮಾಡೋದು, ಬೆಳಿಗ್ಗೆ ಎಷ್ಟು ಚಳಿ ಇರುತ್ತೆ ಅಂತ ಥಂಡಿ ಇರವ ಥಂಡಿ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ, ಹೌದಿಲ್ಲ. ನಿಮಗೆ ಬರೀ ಥಂಡಿನ ಮುಟ್ಟಕ್ಕಾಗಲ್ಲ, ಕೈ ಮುಟ್ತೀರಿ. ಅದಕ್ಕೆ ಹೇಳ್ತೇನೆ, ಏನಾದ್ರು ಒಂದು ಸಾಧನೆ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಕಷ್ಟ ಪಡಲೇಬೇಕು. ಕಷ್ಟಪಟ್ಟಾಗನೆ ಪ್ರತಿಫಲಿಸಿರೋದು. ಅದಕ್ಕೆ ಇರೋದು ನೀವು ನೋಡ್ಲಾ ತಮಾಷೆ ತಗೋಬೇಡ್ರಿ, ಸಾಕು. ಅಟ್ಲೀಸ್ಟ್ ನಿಮಗೆ 60 ತಗೊಳ್ಳ 50 ತಗೊಳ್ರಿ. ಏನಪ್ಪಾ 60 ಆಗ್ಬೇಕಂದ್ರೆ 50. ಯಾಕಂದ್ರೆ ಬಹಳ ಅಂದ್ರೆ ಬಹಳಷ್ಟು ಎಲ್ಲ ಕಡೆಗೂ
ಮೊದಲೇನು ಸ್ವಲ್ಪ ಫ್ರೀ ಬಿಡೋದು ಇಲ್ಲ ಒಂದು ಮಾಸಕ್ಕೆ ಏನು ಇದು ಮಾಡ್ತಾರೆ. ಅದು ಏನು ಮಾಡಬೇಕು ಎಲ್ಲ ಒಳ್ಳೆ ಸಹಿತ CC ಕ್ಯಾಮ್ರಾ, ಒಳ್ಳೆ CC ಕ್ಯಾಮ್ರಾ. ಅವನಿಗೆ ವ್ಯತ್ಯಾಸ ಅಂದರೆ ಉದಾಹರಣೆಗೆ ನಮ್ಮ ಸೆಂಟರ್ ಇದೆ ಅಂದರೆ ಇಲ್ಲಿ ಏನೇನು ನಡೀತಿರುತ್ತೆ ಎಲ್ಲ ಬೆಂಗಳೂರಲ್ಲಿ ನೋಡ್ತಾರೆ. ಸಿಡಿನೋಡ ಎಕ್ಸಾಮ್ ಸೆಂಟರ್ನಿಗೆ ಏನೇನು ನಡೀತಿರುತ್ತೆ ಎಲ್ಲ ಬೆಂಗಳೂರು. ಹೆಂಗಿದೆ ಅಂದರೆ ವೆಬ್ಕಾಸ್ಟ್ ನಾನೀಗ ನೀವು ಸೂಪರ್ವೈಸರ್ ಆಗಿ ಬಂದಿದ್ದೀನಿ ಗೊತ್ತಿಲ್ಲ. ಸೊ ಅವ್ರು ಬೆಂಗಳೂರಲ್ಲಿ ನೋಡ್ತಾರೆ. ಮುಂದೆ ಇಲ್ಲ ಅಂದ್ರೆ ತಕ್ಷಣ ಪೋಣಿಸ್ತಾರೆ, ಆಚೆ ಬರ್ತಾರೆ, ಆ ರೂಮ್ನೇ ಸೂಪರ್ವೈಸರ್ ನೋಡಿ ಎಲ್ಲಿದ್ದಾರೆ ಅವ್ರು ಅಂತಂದ್ರೆ ಅಷ್ಟು ಸ್ಟ್ರಿಕ್ಟ್ ಇದೆ. ಓದ್ಬೇಕು, ಇದು ಓದೋದೇ ನಿಮ್ಮ ಕೆಲಸ, ಕಷ್ಟಪಟ್ಟು ಓದ್ರಿ. ಈಗೇನಿಲ್ಲ ಎಷ್ಟಾಯ್ತು. ಸೊ ಇವಳು ಕೂಡ ಇವತ್ತು ನೋಡೋದು ಒಂದು ಸರಿ ಸ್ಪೋರ್ಟ್ಸ್ ಅಲ್ಲಿ ಅಲ್ಲಿ ಕೇಳಿದಂಗ ಏನಿಲ್ಲ. ಒಂದ್ಸರಿ ಕ್ಲಿಕ್ ಆಗಿಬಿಟ್ರೆ ಕೋಟಿ ಗಂಟೆ ನೋಡಿ. ವಿರಾಟ್ ಕೊಹ್ಲಿ ಇವತ್ತು ಒಂದು 1000 ಕೋಟಿ ಹೊಡೆಯ ಏನೋ 1000 ಕೋಟಿ. ನಾವು ಕೋಟಿಗೂ ಸಂಪಾದನೆ ಮಾಡ್ತಾರೆ ಆಗತ್ತಾ? 24 ಗಂಟೆ ದುಡಿದ್ರು ಕೂಡ ಕೋಟಿ ಸಂಪಾದನೆ. ಅದಕ್ಕೆ ಕ್ರೀಡೆಯಲ್ಲೂ ಕೂಡ ಇವತ್ತು ನಾವು ಸಾಕಷ್ಟು ಸಂಪಾದನೆಯನ್ನ ಮಾಡಬಹುದು. ಸೊ ಹೀಗೆ PV ಸಿಂಧು ಕೂಡ ಅವರು ನನ್ನ ದೇಶಕ್ಕೆ ಸುಮಾರು ಸಾಕಷ್ಟು ಜನ ಬಂದಿದ್ದರಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಆಡಲಿಕ್ಕೆ. ಬಟ್ ಒಬ್ಬ ಮಹಿಳೆ ನಮ್ಮ ದೇಶದ ಏನು ಮರ್ಯಾದೆಯಿಂದ ಕಾಪಾಡಬೇಕು. ಆಗ ಸರಿ ಅವಳೊಬ್ಬಳೇ ಬೆಳ್ಳಿ ಪದಕ ತಂದು ಉಳಿದಿದ್ವೆಲ್ಲ ಬರೀ ಕಂಚು. ಸೊ ಹೀಗೆ ಮತ್ತೆ ಕ್ರೀಡಾಪಟುಗಳಿಗೆ ಬರೀ ದುಡ್ಡು ಅಷ್ಟೇ ಅಲ್ಲಿಗೆ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಂದ್ರೆ ಸೊ ಅಂತ ಕ್ರೀಡಾಪಟು ಏನ್ ಮಾಡ್ತಾರೆ, ಬ್ಯಾಂಕ್ನವರು, ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಅವ್ರಿಗೆ ತಿಂಗಳಿಗೆ ಲಕ್ಷಗಟ್ಟಲೆ ಕೊಟ್ಟು ಅಂತ ಉಚಿತವಾಗಿ ನೌಕರಿ ಕೊಡ್ತಾರೆ. ಈಗ ಕ್ರಿಕೆಟ್ ನಲ್ಲಿ ಹರ್ಭಜನ್ ಸಿಂಗ್ ನೋಡಿದ್ರಿಲ್ಲ, ಬಾಲರ್, ಒಳ್ಳೆ ಬಾಲರ್ ಅವ ಗೊತ್ತಿಲ್ಲ. ಅವನಿಗೆ ಅವನ ಆಟ ಡೈರೆಕ್ಟ್ DYSP ಪೋಸ್ಟ್. ನಾವು DYSP ಪೋಸ್ಟ್ ಹೋಗ್ತಾದ್ರೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತವೆ ಗೊತ್ತಿಲ್ಲ. ಆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಟಾಪ್ ನಲ್ಲಿ ಬರ್ಬೇಕು. ಟಾಪ್ 10 ನಲ್ಲಿ ಬಂದ್ರೆ DYSP ಕೋರ್ಸ್ ಸಿಗುತ್ತೆ. ಆ ಎಕ್ಸಾಮ್ ಸುಮಾರು 20 ರಿಂದ 25 ಲಕ್ಷ ಬರೀತಿರ್ತಾರೆ ಜನ. ಸೊ ಅದರೊಳಗೆ ಒಂದು 100-150 ಸೀಟ್ ಇರ್ತವೆ. ಏನು ಉದಾಹರಣೆಗೆ ತಾಲೂಕು ಒಬ್ಬ ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ ಮೇಲೆ AC ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ. ಸೊ ಅವ್ರಿಗೆಲ್ಲ ಅವ್ರು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡಲ್ಲ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ, ಅದರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ ಅದ್ರ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, DYSP ಅಂತ. DYSP ಅಂದ್ರೆ ಎಲ್ಲಿರ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತೈತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ DYSP ಅಂದ್ರೆ ಅದಕ್ಕೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕು, ಟಾಪ್ 10 ನಲ್ಲಿ ಇರಬೇಕು ಅಂದ್ರೆ DYSP ಪೋಸ್ಟ್ ಕೊಡ್ತಾರೆ. ಅಂತ ಹರ್ಭಜನ್ ಸಿಂಗ್ ಬರೇ ಕ್ರಿಕೆಟ್ ಆಡೋದಕ್ಕೆ ಡೈರೆಕ್ಟ್ ಅವ್ನು ಯಾವ ಎಕ್ಸಾಮ್ ಇಲ್ಲ ಏನಿಲ್ಲ, DYSP ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿದೆ. ಕ್ರೀಡೆಯಲ್ಲೂ ಕೂಡ ಸೊ ಇವು ಜಾವಲ್ ಶ್ರೀನಾಥ್ ಕೇಳಿದ್ರಲ್ಲ, ಹಳೆ ರಾಹುಲ್ ದ್ರಾವಿಡ್, ಅವೆಲ್ಲ ಬ್ಯಾಂಕ್ ಮ್ಯಾನೇಜರ್ಗಳು ತಿಂಗಳ 1 ಲಕ್ಷ ರೂಪಾಯಿ ಸಂಬಳ ತಗೊಂತಾರೆ. ಬಟ್ ಅವ್ರು ಡ್ಯೂಟಿಗೆ ಹೋಗಲ್ಲ. ಅವರು ಡ್ಯೂಟಿಗೆ ಹೋಗಿ ಬರೀ ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ಅಲ್ಲಿ ಹೋಗ್ಲಿ, ಆ ದೇಶಕ್ಕೆ ಹೋಗ್ಲಿ, ಈ ದೇಶಕ್ಕೆ ಹೋಗ್ಲಿ, ಬರೀ ಇದೆ ಗೊತ್ತಿಲ್ಲ. ಮೊನ್ನೆ BC ಸುರೇಶ್ ಕೇಳಿದ್ರಲ್ಲ, ಕಬಡ್ಡಿ ಇಲ್ಲ ಕಬಡ್ಡಿ ಕೋಚ್. ಸೊ ಅವರೆಲ್ಲ ಬ್ಯಾಂಕ್ ಒಳ್ಳೆ ಕಬಡ್ಡಿ ಆಡ್ತಿದ್ದ. ಆ ಒಂದು ಮೆರಿಟ್ ಮೇಲೆ ಬ್ಯಾಂಕ್ ತಗೊಂಡ್ರು. ಅವನಿಗೆ ತಿಂಗಳು 1 ಲಕ್ಷ ರೂಪಾಯಿ ಸಂಬಳ. ಹೋಗಂಗಿಲ್ಲ ಅವರು, ಡ್ಯೂಟಿಗೆ ಹೋಗಂಗಿಲ್ಲ ಅವರು. ಏನ್ ಬರೀ ಬೇರೆದ ಕಬಡ್ಡಿ ಆಟಗಾರ ಕಬಡ್ಡಿ ಕಲಿಸ್ತಾ ಇರ್ತಾರೆ. ಹಿಂಗೆ ಕ್ರೀಡೆಯಲ್ಲೂ ಕೂಡ ನಾವು ಸಾಕಷ್ಟು ಸಾಧನೆ ಮಾಡಿದ್ರೆ ಏನು ಕೋಟಿಗಟ್ಟಲೆ ಸಂಪಾದನೆ ಮಾಡೋದು ಅಷ್ಟೇ ಅಲ್ಲದೆ ನಿಮಗೆ ಮೂಡುಬಿದಿರೆ ಅಂತ ಕೇಳಿದ್ರಲ್ಲ, ಮಂಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಬರ್ತದೆ ಮೂಡುಬಿದಿರೆ ಅಂತ ಹೇಳಿ ಒಂದು ಆಳ್ವಾಸ್ ಸಂಸ್ಥೆ ಇದೆ. ಆಳ್ವಾಸ್ ಅಲ್ಲಿ ಸುಮಾರು ನಿಮ್ಗೆ ಆಶ್ಚರ್ಯವಾದ್ರು 10 ರಿಂದ 15 ಸಾವಿರ ಮಕ್ಕಳು ಓದ್ತಾರೆ ನೋಡಿ. ಒಂದೇ ಕ್ಯಾಂಪಸ್ ನಲ್ಲಿ LKG ಇಂದ ಇಂಜಿನಿಯರಿಂಗ್ ಓದೋರ್ಗು ಒಂದೇ ಕಟ್ಟಡ. LKG, ಪ್ರೈಮರಿ, ಹೈಸ್ಕೂಲ್, PU, ಕಾಲೇಜ್, ಏನಾದ್ರೂ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಅಲ್ಲೇ ಮೇಲೆ ಎಲ್ಲ ಒಂದೇ ಕ್ಯಾಂಪಸ್. ಸುಮಾರು 10 ರಿಂದ 15 ಸಾವಿರ ಮಕ್ಕಳು ಓದ್ತಾರೆ ಆಳ್ವಾಸ್ ಅಂತ. ನೀವು 95-96 ಮಾಡಿದ್ರೆ ನಿಮ್ಗೆ ಅಲ್ಲಿ ಫ್ರೀ ಕೊಡ್ತಾರೆ. ಮತ್ತೆ ಅದೇ ಸ್ಪೋರ್ಟ್ಸ್ ಅಲ್ಲಿ ಕೂಡ ಗೊತ್ತಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ಸ್ಟೇಟ್ ಅಲ್ಲಿ ಹೋಗಿ ಬಂದಿದ್ದಂದ್ರೆ
ನೀನು ಎಲ್ಲಿವರೆಗೆ ಹೋಗ್ತೀಯ ಅಲ್ಲಿವರೆಗೆ ಎಲ್ಲ ಫ್ರೀ ಎಜುಕೇಶನ್ ಇದೆ. ಅಲ್ಲಿ ಊಟ, ವಸತಿ, ಬಟ್ಟೆ, ಬುಕ್ಸ್, ಯೂನಿಫಾರ್ಮ್ ಎಲ್ಲ ಫ್ರೀ. ಸ್ಪೋರ್ಟ್ಸ್ ಮ್ಯಾನ್ ನೀನು ಎಷ್ಟು ವರ್ಷ ಓದ್ತಿ ಅಂತೀವಿ ಅಷ್ಟು 2 ವರ್ಷ PUC, ಡಿಗ್ರಿ, ಮತ್ತೆ ಮುಂದೆ 2 ವರ್ಷ MA ಮಾಡ್ತೀನಿ ಅಂದ್ರೆ 7 ವರ್ಷದ ಖರ್ಚನ್ನು ಅವರೇ ನೋಡ್ಕೊತಾರೆ. ನೀವು ಒಳ್ಳೆ ಕ್ರೀಡಾಪಟು. ಕ್ರೀಡಾಪಟುಗಳಿಗೂ ಒಬ್ಬರೇ ಅವ್ರಿಗೆ ಅಷ್ಟೇ ಅಲ್ಲ, ಕೆಲವೊಬ್ರು ಭರತನಾಟ್ಯ ಮಾಡ್ತಿರ್ತಾರೆ, ಒಳ್ಳೆ ಜಾನಪದ ಹೇಳ್ತಿರ್ತಾರೆ, ಅಂಥವ್ರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಗೊತ್ತಿಲ್ಲ. ಸೊ ಇದರಲ್ಲಿ ಯಾವುದೇ ಇಲ್ಲಪ್ಪ, ನಾನು ಸೈನ್ಸ್ ಓದ್ಬೇಕಂದ್ರೆ 1 ವರ್ಷಕ್ಕೆ 2.5 ಲಕ್ಷ ಕಟ್ಟಿ, 1 ವರ್ಷಕ್ಕೆ 2.5 ಲಕ್ಷ ಫೀಸ್ ಅಲ್ಲಿ. ನೀನು ಯಾವ್ದಾದ್ರು ಸ್ಪೋರ್ಟ್ಸ್ ಸ್ಟೇಟ್ ಹೋಗಿದ್ರೆ ಸಾಕು, ನೀನು 1 ರೂಪಾಯಿ ತಗೊಂಡು ಎಲ್ಲ ಫ್ರೀ ಎಜುಕೇಶನ್. ಆಮೇಲೆ ಊಟ ಏನು ಕೊಡ್ತಾರೆ ಅಂದ್ರೆ ಒಳ್ಳೊಳ್ಳೆ ಫುಡ್. ಸೊ ಡೈಲಿ ಅವರಿಗೆ ಚಿಕನ್ ಅಂದ್ರೆ ಚಿಕನ್, ಸ್ಪೋರ್ಟ್ಸ್ ಮನ್ ಮತ್ತೆ ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿರ್ತಾರೆ, ಅವ್ರಿಗೆ ಮತ್ತೆ ಎನರ್ಜಿ ಬರ್ಬೇಕಲ್ಲ, ಅದಿಲ್ಲ ಅಂತದವ್ರಿಗೆ ಪ್ರತಿ ದಿವಸ ಅವ್ರಿಗೆ ಏನು ವೆಜ್ ಬೇಕಂದ್ರೆ ವೆಜ್, ನಾನ್ ವೆಜ್, ಮೊಟ್ಟೆ, ಹಣ್ಣು, ಏನೋ ಹಾಲು ನಿಮಗೆ ಹೇಳೋದು, ನೀವೇ ಹೋಗಿ ಹಾಕಬೇಕು, ಟೇಬಲ್ ಮೇಲೆ ಇಟ್ಟಿರ್ತಾರೆ, ನೀವು ಎಷ್ಟು ಬೇಕಷ್ಟು ಉಪಯೋಗಿಸ್ಬೋದು ಅಂತ ಒಂದು ಫೆಸಿಲಿಟೀಸ್ ಇದೆ. ಮತ್ತೆ ನೀವು ಯಾಕೆ ಉಪಯೋಗಿಸಬಾರ್ದು? ಎಷ್ಟಾಯ್ತಾ?